ಹಾಯ್ ಆಲ್ ಇವತ್ತು ನಾನು ಸುಮ್ಮನೆ ಹಾಗೆ ವಾಟ್ಸಪ್ ಸ್ಟೇಟಸ್ ಚೆಕ್ ಮಾಡ್ತಾ ಇದ್ದೆ. ಸ್ಟೇಟಸಲ್ಲಿ 22 ಕ್ಯಾರೆಟ್ ಗೋಲ್ಡ್ ಇವತ್ತು 13,029 ರೂಪೀಸ್ ತೋರಿಸ್ತಾ ಇತ್ತು 1 ಗ್ರಾಮ್‌ಗೆ. ಅವಾಗ ನಾನು ಜಸ್ಟ್ ಮೈಂಡಲ್ಲಿ ಥಿಂಕ್ ಮಾಡ್ತಾ ಇದ್ದೆ, ಆಗಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತುರತ್ನ ಎಲ್ಲ ಸೇರಲ್ಲಿ ಮಾರ್ತಾಯಿದ್ರು ಅಂತ ಹೇಳಿದ್ರಲ್ಲ, ಯಾಕೆ ನಮ್ಮ ಅಜ್ಜಿ ತಾತ ಆಗಿನ ಕಾಲದಲ್ಲಿ ಈ ಥರ 2, 3 ಸೇರು ಪರ್ಚೇಸ್ ಮಾಡಿಟ್ಟಿರಬಾರ್ದಾಗಿತ್ತು ಅಂತ. ಅಷ್ಟ್ರಲ್ಲಿ ನಮ್ಮಮ್ಮ ಗೋಬಿ ಮಾಡ್ತಾ ಇದ್ದೀನಿ ಅಂತ ಅಂದರು. ಹೆಲ್ಪ್ ಮಾಡೋಣ ಅಂತ ಬಂದೆ. ಅಷ್ಟ್ರಲ್ಲಿ ಆಲ್ರೆಡಿ ಅಮ್ಮ ಬೇಯಿಸಿಟ್ಟಿದ್ರು. ಗೋಬಿಗೆ ಉಪ್ಪು, ಅರಿಶಿನ ಹಾಕಿ ಬೇಯಿಸಿಡಬೇಕು ಮತ್ತು ಪೇಸ್ಟ್‌ಗೆ ಮೈದಾ, ಕಾರ್ನ್‌ಫ್ಲೋರ್, ಜಿಂಜರ್ ಗಾರ್ಲಿಕ್ ಪೇಸ್ಟು, ಚಿಲ್ಲಿ, ಗರಂ ಮಸಾಲ, ಸಾಲ್ಟ್ ಹಾಕಿದ್ರು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋದಕ್ಕೆ ಬಿಡಬೇಕು. ನಮ್ಮಮ್ಮ ಇದೊಂದು ಅಂದಾಜು ಮೇಲೆ ಕಲ್ತಿರೋದು, ಯೂಟ್ಯೂಬ್ ಚಾನಲಲ್ಲೇ ಅಥವಾ ಹೊರಗಡೆ ಮಾಡೋದ್ರಿಂದ ನೋಡಿ ಅಲ್ಲ. ಆಮೇಲೆ ಇದು ಫಸ್ಟೆಲ್ಲ ನಾನು ನನ್ನ ತಂಗಿ 3, 4 ಗಂಟೆಗೆ ಏನಾದರೂ ಮಾಡಿಕೊಡಮ್ಮ, ಏನಾದರೂ ಮಾಡಿಕೊಡು, ತಿನ್ನೋಕ್ಕೆ ಏನಿದೆ, ತಿಂಡಿ ಏನಿದೆ ಅಂತ ಕೇಳ್ತಾ ಇದ್ದಾಗ ನಮ್ಮಮ್ಮ ಇದು ಜಸ್ಟ್ ಟ್ರೈ ಮಾಡಿದ್ದು. ಇದು ಚೆನ್ನಾಗಿ ಬರುತ್ತೆ ಡ್ರೈ ಗೋಬಿ. ಅಷ್ಟರಲ್ಲಿ ಹೊರಗಡೆ ಹೋಗಿ ನೋಡಿದೆ, ವೆದರ್ ಫುಲ್ ಕ್ಲೌಡಿ ಆಗಿತ್ತು. ಮತ್ತು ಇನ್ನು 2 ಮಿನಿಟ್ಸ್ ಹೋಗಿ ನೋಡಿದೆ, ಅಷ್ಟರಲ್ಲಿ ತಿರ್ಗಾ ಮಳೆ ಬರೋ ಥರ ಇತ್ತು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಅಷ್ಟರಲ್ಲಿ 30 ಮಿನಿಟ್ಸ್ ಕಂಪ್ಲೀಟ್ ಆಗಿತ್ತು. ನಮ್ಮಮ್ಮ ಮ್ಯಾರಿನೇಟ್ ಎಲ್ಲ ಮಾಡಿಟ್ಟಿದ್ರು. ಅದನ್ನು ಎಣ್ಣೆಗೆ ಹಾಕಿ ಕರೆದಿಟ್ಟಿದ್ರು. ಬಿಸಿ ಬಿಸಿಯಾಗಿ ತಿನ್ಬೋದು. ಇದನ್ನ ಟೊಮೊಟೊ ಸಾಸ್ ಜೊತೆಗೆ, ಇಲ್ಲಾಂದರೆ ಚಿಲ್ಲಿ ಸಾಸ್ ಜೊತೆಗೆ, ಇಲ್ಲಾಂದರೆ ಪುದೀನ ಚಟ್ನಿ ಜೊತೆ ತಿಂದ್ರೂ ಚೆನ್ನಾಗಿರುತ್ತೆ. ಯಾರಿಗೆ ಈ ಥರ ಎಣ್ಣೆ ಕರ್ದಿರೋ ಐಟಮ್ ಇಷ್ಟ ಆಗಲ್ವೋ, ಜಸ್ಟ್ ಒಂದ್ಸರಿ ಹಲ್ದಿರಾಮ್ ಅವ್ರ ಚಿವಡಾ ಅಂತ ಬರುತ್ತೆ. ಜಸ್ಟ್ ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.